ಓಕೆ, ಹಿಂದಿನ ವಿಡಿಯೋಸ್ಗಳಲ್ಲಿ ನಾವು 4000 ಗಂಟೆ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡೋದು ಹೇಗೆ, ನಿಮ್ಮ ವಿಡಿಯೋಸ್ ಅಲ್ಲಿ ಏನಾದ್ರೂ ವ್ಯೂಸ್ ಬರ್ತಿಲ್ಲ ಅಂದ್ರೆ ವ್ಯೂಸ್ ಬರೋ ರೀತಿ ಯಾವೆಲ್ಲ ಸೆಟ್ಟಿಂಗ್ ನ ಮಾಡ್ಕೋಬೇಕು, ಇದೆಲ್ಲರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಬಂದು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇ ಬೇಗವಾಗಿ ಹೇಗೆ 1000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡೋದು. ಸೊ ನೋಡಿ, ಸಂಜೆ ವಿಡಿಯೋ ಅಪ್ಲೋಡ್ ಮಾಡಿ, ಡೈಲಿ ವಿಡಿಯೋ ಹಾಕಿ, ಶನಿವಾರ ಲೈವ್ ಮಾಡಬೇಡಿ. ಈ ರೀತಿಯ ಟಿಪ್ಸ್ ಏನು ನಾನು ಹೇಳ್ಕೊಡಲ್ಲ, ಯಾಕಂದ್ರೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇವತ್ತು ನಿಮ್ಗೆ ಟೋಟಲ್ ಆಗಿ 4 ಯೂಸ್ಫುಲ್ ಟಿಪ್ಸ್ ನ ಹೇಳ್ಕೊಡ್ತೀನಿ. ಸೊ ಅದನ್ನೇನಾದ್ರೂ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಚಾನಲ್ ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಹೀಗೆ ಕಂಪ್ಲೀಟ್ ಆಗುತ್ತೆ. ಅಂಡ್ ಎಸ್, ಲಾಸ್ಟ್ ಅಲ್ಲಿ 4th ಟಿಪ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ತುಂಬಾ ಜನ ಆ ಒಂದು ತಪ್ಪನ್ನ ಈಗ್ಲೂ ಕೂಡ ಮಾಡ್ತಿದ್ದೀರಾ. ಸೊ ಅದೇನಂತ ನಿಮ್ಗೆ ವಿಡಿಯೋ ಕೊನೆಯಲ್ಲಿನೇ ಗೊತ್ತಾಗುತ್ತೆ. ಸೊ ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ಆ 4 ಯೂಸ್ಫುಲ್ ಟಿಪ್ಸ್ ಯಾವ್ದಿದೆ ಅಂತ ನೋಡೋಣ. ಫಸ್ಟ್ ಬಂದು ಒಂದೇ ಕೆಟಗರಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದು. ನೋಡಿ, ಕೆಲವು ಜನ ಏನ್ ಮಾಡ್ತಾರೆ, ಪ್ರತಿದಿನ ಒಂದೊಂದು ಕೆಟಗರಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತಾರೆ. ಇವತ್ತೇನಾದ್ರೂ ಕುಕಿಂಗ್ ಮಾಡೋದ್ ಬಗ್ಗೆ ಏನಾದ್ರೂ ಟಿಪ್ಸ್ ಕೊಟ್ರೆ, ಅದೇ ನಾಳೆ ಲ್ಯಾಪ್ಟಾಪ್ ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋದು. ಅದಾದ ನಂತರ ಬೆಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ ಯಾವ್ದೆಲ್ಲ ಇದೆ. ಸೊ ಅವಾಗ ಜನ ಸಾರಿ ಈ ರೀತಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಎಲ್ ನೋಡ್ಬೇಕು, ಏನ್ ನೋಡ್ಬೇಕು, ನಿಮ್ಮ ಚಾನಲ್ ಅಲ್ಲಿ ಯಾವ ರೀತಿಯ ಕಂಟೆಂಟ್ ಬರುತ್ತೆ, ನೀವು ಎದ್ರ ಬಗ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ, ಎಲ್ಲ ಅವರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಹಾಗಂತ ಮಿಕ್ಸ್ ಕಂಟೆಂಟ್ ಹಾಕಿದ್ರೆ ಏನು ಚಾನಲ್ ಮಾನಿಟೈಸ್ ಆಗಲ್ಲ ಅಂತಲ್ಲ, ಮಾನಿಟೈಸ್ ಆಗುತ್ತೆ. ಬಟ್ ಅದು ಲಾಂಗ್ ಟರ್ಮ್ ಗೆ ಅಷ್ಟೊಂದು ಯೂಸ್ಫುಲ್ ಆಗಲ್ಲ. ನಿಮ್ಗೆ ಚಾನಲ್ ಗೆ ಒಂದು ಕೋರ್ ಆಡಿಯನ್ಸ್ ಸಿಗಲ್ಲ ಅಷ್ಟೇ. ಉದಾಹರಣೆಗೆ, ಇವತ್ತು ನೀವೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಉಪ್ಪಿಟ್ಟು ಮಾಡುವ ವಿಧಾನ. ಸೊ ಯಾರೆಲ್ಲ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳ್ಕೊಬೇಕಂದ್ರೆ ಅವರೆಲ್ಲ ಆ ಒಂದು ವಿಡಿಯೋಸ್ ನ ನೋಡ್ತಾರೆ. ಅದೇ ನೀವು ನಾಳೆಗೆ ಅವಲಕ್ಕಿ ಮಾಡುವ ವಿಧಾನ ಹೇಗೆ ಅಂತ ಹೇಳ್ಕೊಟ್ರೆ, ಅದಲ್ದೆ ಇಡ್ಲಿ, ವಡಾ, ದೋಸೆ ಈ ರೀತಿಯ ತಿಂಡಿ ಐಟಮ್ ಅಲ್ದೆ ಊಟದ ಐಟಮ್ ಆದಂತಹ ಅನ್ನ, ಸಾಂಬಾರ್, ಕರಿ, ಬಿರಿಯಾನಿ ಈ ರೀತಿಯ ರೆಸಿಪೀಸ್ ಗಳನ್ನು ಹಾಕಿದ್ರು ಕೂಡ ಆ ಮೊದ್ಲಿಗೆ ಯಾರು ಉಪ್ಪಿಟ್ಟು ಮಾಡುವ ವಿಧಾನ ವಿಡಿಯೋ ನೋಡಿರ್ತಾರಲ್ಲ, ಅವರು ಕೂಡ ಈ ವಿಡಿಯೋಸ್ ನ ನೋಡ್ತಾರೆ. ಯಾಕಂದ್ರೆ ಎಲ್ಲ ಕೂಡ ಒಂದೇ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ತಿಂಡಿ ಮಾಡ್ತಾರಂದ್ರೆ ಊಟ ಕೂಡ ಮಾಡ್ತಾರಾ, ಅದಕ್ಕೆ ಅದನ್ನು ಕೂಡ ಅವರು ನೋಡ್ತಾರೆ, ಯಾವುದೇ ಡೌಟ್ ಇಲ್ಲ. ಬಟ್ ಅದೇ ನೀವು ಈ ರೀತಿಯ ಸೇಮ್ ಕ್ಯಾಟಗರಿ ವಿಡಿಯೋಸ್ ಅಪ್ಲೋಡ್ ಮಾಡದೆ ವಿಡಿಯೋ ಬಗ್ಗೆ ಏನಾದ್ರೂ ರಿವ್ಯೂ ಕೊಡೋದಾಗ್ಲಿ, ಇಲ್ಲ ಅಂದ್ರೆ ಬಿಗ್ ಬಾಸ್ ಅಥವಾ ಯಾವುದೇ ಸೀರಿಯಲ್ ಬಗ್ಗೆ ಏನಾದ್ರೂ ರಿವ್ಯೂ ಕೊಡೋದಾಗ್ಲಿ, ಈ ರೀತಿಯ ಕಂಟೆಂಟ್ ಏನಾದ್ರೂ ಮಿಕ್ಸ್ ಮಾಡ್ಬಿಟ್ರೆ ಆ ಕೋರ್ ಆಡಿಯನ್ಸ್ ಏನು ಉಪ್ಪಿಟ್ಟು ಮಾಡುವ ವಿಧಾನ ನೋಡಿ ಬಂದಿತ್ತಲ್ಲ, ಅವರು ಕೂಡ ನಿಮ್ಮ ಚಾನಲ್ ನ ಅನ್ಸಬ್ಸ್ಕ್ರೈಬ್ ಮಾಡೋ ಹೈ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ನಿಮ್ಮ ಚಾನಲ್ ಅಲ್ಲಿ ಯಾವ ವಿಡಿಯೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುತ್ತಲ್ಲ, ಅದೇ ಕ್ಯಾಟಗರಿ ವಿಡಿಯೋಸ್ ನ ಮುಂದೆ ಹಾಕಿ. ಅದರ ರಿಸಲ್ಟ್ ಹಾಗೂ ರೆಸ್ಪಾನ್ಸ್ ಹೆಂಗ್ ಬರುತ್ತಲ್ಲ, ಅದ್ರ ಮುಖಾಂತರ ನೆಕ್ಸ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಆದಷ್ಟು ಸೇಮ್ ಕ್ಯಾಟಗರಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಈ 3 ಪ್ರಶ್ನೆಗಳನ್ನ ನೀವು ನಿಮ್ಮಿಂದಾನೇ ಕೇಳಿ. ಫಸ್ಟ್ ಬಂದು, ನೀವು ಅಪ್ಲೋಡ್ ಮಾಡುವಂತಹ ವಿಡಿಯೋ ನಿಮ್ಮ ಆಡಿಯನ್ಸ್ ಗೆ ಇಷ್ಟ ಆಗುತ್ತಾ? ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಅವರು ನಿಮ್ಮ ಚಾನಲ್ ನ ಬೇರೆ ವಿಡಿಯೋಸ್ ಕೂಡ ನೋಡಬಹುದಾ? ಈ ಏನ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ನೀವು ಹಿಂದೆ ಅಪ್ಲೋಡ್ ಮಾಡಿದಂತಹ ವಿಡಿಯೋಗೂ ಹಾಗೂ ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋ ಕ್ಯಾಟಗರಿಗೂ ಸಿಮಿಲರ್ ಇದೆನಾ? ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಎಸ್ ಅಂತ ಇದ್ರೆ ತಕ್ಷಣ ವಿಡಿಯೋನ ಅಪ್ಲೋಡ್ ಮಾಡಿ. ಸೆಕೆಂಡ್ ಪಾಯಿಂಟ್ ಬಂದು ಅಟ್ರಾಕ್ಟಿವ್ ಟೈಟಲ್ ಹಾಕೋದು. ಇದು ಬಂದು ಆಕ್ಚುಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ದೇನಾದ್ರೂ ಹೊಸ ಚಾನಲ್ ಇದೆ ಅಂದ್ರೆ ಈ ಸೆಕೆಂಡ್ ಪಾಯಿಂಟ್ ಮೇಲೆ ನೀವು ವರ್ಕ್ ಮಾಡೋದನ್ನ ಮರಿಬೇಡಿ. ಅದೇನಂದ್ರೆ, ನಿಮ್ಮ ವಿಡಿಯೋ ಟೈಟಲ್ ಕ್ಯಾಚಿ ಹಾಗೂ ನೋಡಿದ ತಕ್ಷಣ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ರೀತಿ ಇರ್ಲಿ. ಹಾಗಂತ ಕ್ಲಿಕ್ ಬೇಟ್ ಮಾಡಕ್ ಹೋಗ್ಬೇಡಿ. ವಿಡಿಯೋದಲ್ಲಿ ಏನಿರುತ್ತೋ ಅದನ್ನೇ ಟೈಟಲ್ ಅಲ್ಲಿ ಹಾಕಿ, ಬಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ. ಉದಾಹರಣೆಗೆ, ನೀವೇನಾದ್ರೂ ಬಿರಿಯಾನಿ ಮಾಡೋ ವಿಧಾನ ಹೇಗೆ ಅಂತ ವಿಡಿಯೋದಲ್ಲಿ ತಿಳಿಸಿರ್ತೀರಾ, ಆ ವಿಡಿಯೋಗೆ ಟೈಟಲ್ ಬಂದು ಬಿರಿಯಾನಿ ಮಾಡುವ ವಿಧಾನ. ಈ ರೀತಿಯ ಟೈಟಲ್ ಹಾಕಿದ್ರೆ ಅದು ನಾರ್ಮಲ್ ಟೈಟಲ್ ಆಯ್ತು. ಅದೇ ಬಂದು ನೀವು ನಾಟಿ ಸ್ಟೈಲ್ ಬಿರಿಯಾನಿ ಮಾಡುವ ವಿಧಾನ ಈ ರೀತಿ ಏನಾದ್ರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಟೈಟಲ್ ಹಾಕಿದ್ರೆ, ಅಲ್ಲಿ ಆ ನಾಟಿ ಸ್ಟೈಲ್ ಅಂತ ಏನ್ ಹಾಕಿದಿರಲ್ಲ ಅದನ್ನ ನೋಡಿ ವಿಡಿಯೋ ಕ್ಲಿಕ್ ಮಾಡುವಂತಹ ಜನ ತುಂಬಾ ಇರ್ತಾರೆ. ವಿಡಿಯೋದಲ್ಲೂ ಕೂಡ ನೀವು ಅದೇ ಸ್ಟೈಲ್ ಅಲ್ಲಿ ಮಾಡಿ ತೋರಿಸಿರ್ಬೇಕು. ಸೊ ಈ ರೀತಿ ನೀವು ಟೈಟಲ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ, ಯಾವ ರೀತಿ ಟೈಟಲ್ ಹಾಕಿದ್ರೆ ಇಂಟ್ರೆಸ್ಟಿಂಗ್ ಇರುತ್ತೆ, ಯಾವ ರೀತಿ ಟೈಟಲ್ ಸ್ವಲ್ಪ ಕ್ಯಾಚಿಯಾಗಿ ಆಡಿಯನ್ಸ್ ಗೆ ಕಾಣಿಸುತ್ತೆ, ಅದನ್ನ ವಿಚಾರ ಮಾಡಿ ಹಾಕಿ. ಇದೇ ಟೈಟಲ್ ಅದೇ ಟೈಟಲ್ ಯಾವುದೇ ಟೈಟಲ್ ಕರೆಕ್ಟ್ ಇರಲ್ಲ. ನಿಮ್ಮ ಆಡಿಯನ್ಸ್ ಗೆ ಯಾವ ರೀತಿ ಟೈಟಲ್ ಇಷ್ಟ ಆಗುತ್ತೆ ಅನ್ಸುತ್ತಲ್ಲ ಆ ರೀತಿ ಹಾಕಿ. ಅದೇ ನೀವೇನಾದ್ರೂ ನೆಕ್ಸ್ಟ್ ಲೆವೆಲ್ ಗೆ ಹೋಗಿ ಟೈಟಲ್ ಸ್ವಲ್ಪ ಸರ್ಪ್ರೈಸಿಂಗ್ ಹಾಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಿರ್ಲಿ ಅಂದ್ರೆ, ಈ ನಾಟಿ ಸ್ಟೈಲ್ ಬಿರಿಯಾನಿ ನೀವು ಯಾವತ್ತಾದ್ರೂ ಮಾಡಿದೀರಾ? ಈ ರೀತಿ ಟೈಟಲ್ ಅಲ್ಲೇ ಆಟ ಆಡಬಹುದು. ಸೊ ಅದಕ್ಕೋಸ್ಕರನೇ ಟೈಟಲ್ ಹಾಕೋ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಹಾಕಿ. ಸೊ ಈಗ ನೆಕ್ಸ್ಟ್ ಟೈಮ್ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಅದಕ್ಕೆ ಟೈಟಲ್ ಹಾಕೋ ಮುಂಚೆ ಈ 2 ಪಾಯಿಂಟ್ಸ್ ಬಗ್ಗೆ ಯೋಚನೆ ಮಾಡಿ. ನನ್ಗೇನಾದ್ರೂ ಯೂಟ್ಯೂಬ್ ಅಲ್ಲಿ ಈ ರೀತಿಯ ಟೈಟಲ್ ವಿಡಿಯೋ ಸಜೆಸ್ಟ್ ಆದ್ರೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಾ? ನಾನು ವಿಡಿಯೋದಲ್ಲಿ ಏನೆಲ್ಲ ಕಂಟೆಂಟ್ ನ ಹಾಕಿದೀನಿ ಅದೇ ಟೈಟಲ್ ಅಲ್ಲೂ ಇದೆನಾ? ಸೊ ಈ 2 ಪ್ರಶ್ನೆಗಳಿಗೆ ಉತ್ತರ ಎಸ್ ಅಂತ ಇದ್ರೆ, ಮೊದ್ಲೇ ಹೇಳಿದ್ನಲ್ಲ, ತಟ್ ಅಂತ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಹಾಗಂತ ಹೇಗ್ ಬೇಕೋ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ವಿಡಿಯೋ ಅಪ್ಲೋಡ್ ಮಾಡುವ ಸರಿಯಾದ ವಿಧಾನ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದೀನಿ. ಅದನ್ನ ಒಂದ್ಸತಿ
ಒಂದ್ಸತಿ ನೀವು ಚೆಕ್ ಮಾಡಿದ್ರೆ ಮುಂದೆ ಎಲ್ಲಾ ವಿಡಿಯೋ ಅಪ್ಲೋಡ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಥರ್ಡ್ ಪಾಯಿಂಟ್ ಬಂದು ರಿಟೆನ್ಷನ್ ನ ಹೆಚ್ಚು ಮಾಡೋದು. ರಿಟೆನ್ಷನ್ ಅಂದ್ರೆ ಎಷ್ಟೊತ್ತು ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋದಲ್ಲಿ ಇರ್ತಾರಲ್ಲ ಅದನ್ನೇ ಅನ್ನೋದು ರಿಟೆನ್ಷನ್. ಉದಾಹರಣೆಗೆ ನಿಮ್ಮ ಕಂಪ್ಲೀಟ್ ವಿಡಿಯೋ 5 ನಿಮಿಷದಿದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಿಮ್ಮ ಆಡಿಯನ್ಸ್ ಬರೀ 1 ನಿಮಿಷ ಅಷ್ಟೇ ವಿಡಿಯೋ ನೋಡ್ತಾ ಇದೆ ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಆಡಿಯನ್ಸ್ ರಿಟೆನ್ಷನ್ ಕಡಿಮೆ ಇದೆ ಅಂತ ಅರ್ಥ. ಸೊ ಇಲ್ಲಿವರೆಗೂ ಏನ್ ಫಸ್ಟ್ 2 ಪಾಯಿಂಟ್ಸ್ ಹೇಳಿದ್ನಲ್ಲ ಅದು ನಿಮ್ಮ ವಿಡಿಯೋಸ್ ಮೇಲೆ ಜನ ಕ್ಲಿಕ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಜನ ವಿಡಿಯೋ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಅವರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಮುಂದೆ ನಿಮ್ಮ ವಿಡಿಯೋಸ್ ಕಾಣಿಸಿದ್ರು ಅವ್ರು ಅದನ್ನ ಕ್ಲಿಕ್ ಮಾಡಲ್ಲ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ವಿಡಿಯೋನ ಫಸ್ಟ್ 15 to 20 ಸೆಕೆಂಡ್ಸ್ ಏನಿದೆ ನಿಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಕಾಮನ್ ಡೈಲಾಗ್ ಹೇಳಿ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಆ ಆಡಿಯನ್ಸ್ ಗೆ ಏನ್ ಸಿಗ್ತಾ ಇದೆ, ನಿಮ್ಮ ವಿಡಿಯೋ ನೋಡೋದ್ರಿಂದ ಅವರಿಗೆ ಏನ್ ಹೆಲ್ಪ್ ಆಗುತ್ತೆ ಅದನ್ನ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿ. ಎಕ್ಸಾಂಪಲ್ ಗೆ ನಾನು ಈ ವಿಡಿಯೋ ಬಿಗಿನಿಂಗ್ ಅಲ್ಲೇನೆ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿಯ ಕಂಟೆಂಟ್ ಸಿಗುತ್ತೆ ಅಂತ ಹೇಳಿದ್ದೆ. ಅಬ್ಸರ್ವ್ ಮಾಡಿಲ್ಲ ಅಲ್ವಾ? ಈಗ ನೋಡಿ, ಅದಕ್ಕೋಸ್ಕರ ಇವತ್ತು ನಿಮ್ಗೆ ಟೋಟಲ್ ಆಗಿ 4 ಯೂಸ್ಫುಲ್ ಟಿಪ್ಸ್ ನ ಹೇಳ್ಕೊಡ್ತೀನಿ. ಸೊ ನೋಡಿ, ವಿಡಿಯೋನ ಮೊದಲ 15 to 20 ಸೆಕೆಂಡ್ ಅಲ್ಲಿನೇ ನಾನು ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿಯ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳಿದೀನಿ. ಅವಾಗ ನಿಮ್ಗೆ ಮೈಂಡ್ ಕೂಡ ಸೆಟ್ ಆಯ್ತು ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ರೀತಿಯ ವ್ಯಾಲ್ಯೂ ಸಿಗುತ್ತೆ, ಈ ವಿಡಿಯೋ ನಿಮ್ಗೆ ಯಾವ ರೀತಿಯ ಹೆಲ್ಪ್ ಆಗುತ್ತೆ ಅಂತ. ಸೊ ಅದನ್ನೇ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ಥರ್ಡ್ ಪಾಯಿಂಟ್ ಕೂಡ ಕಂಪ್ಲೀಟ್ ಆಗಿ ನೋಡಿದ್ರಿ. ನೋಡಿ, ಥರ್ಡ್ ಪಾಯಿಂಟ್ ಕೂಡ ಇಲ್ಲಿ ಕಂಪ್ಲೀಟ್ ಆಯ್ತು. ಇದನ್ನೇ ಅನ್ನೋದು ಆಡಿಯನ್ಸ್ ನ ರಿಟೆನ್ಷನ್ ಮಾಡೋದು ಅಂತ. ಈಗ ಲಾಸ್ಟ್ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದೇನಂದ್ರೆ ಕಿವಿ ಮೇಲೆ ಫ್ಲವರ್. ಓಕೆ ಡೀಟೇಲ್ ಆಗು ಹೇಳ್ತೀನಿ. ನಾನು ನಿಮ್ಗೆ ಕನೆಕ್ಟ್ ಆಗ್ತೀನಿ, ನೀವು ನನ್ಗೆ ಕನೆಕ್ಟ್ ಆಗಿ. ಎಲ್ಲೋ ಕೇಳ್ದಂಗಿದೆ ಅಲ್ಲ? ತುಂಬಾ ಜನ ಇದನ್ನ ಮಾಡ್ತಾ ಇದ್ದೀರಾ. ಸರಿ, ಕನೆಕ್ಟ್ ಏನೋ ಆಗೋಣ, ಅದರಿಂದ ಮುಂದೆ ಏನಾದ್ರೂ ಯೂಸ್ ಇದೆನಾ? ಇಲ್ಲ. ಹೋಗ್ಲಿ, ಅದರಿಂದ ಏನಾದ್ರೂ ಮುಂದೆ ಎಫೆಕ್ಟ್ ಆಗುತ್ತಾ? ಇಲ್ಲ. ಆಗುತ್ತೆ. ಆಗುತ್ತೆ. ಅದೇನಂದ್ರೆ ಕನೆಕ್ಟ್ ಆಗೋರೆಲ್ಲ ನಿಮ್ಮ ವಿಡಿಯೋಸ್ ನ ನೋಡ್ತಾರೆ ಅನ್ಕೋಬೇಡಿ. ನನ್ನ ಹತ್ರ ಎಷ್ಟೋ ಜನರ ಮೆಸೇಜಸ್ ಇದೆ, ಸರ್ ಅವರು ಕನೆಕ್ಟ್ ಆಗಿ ಅಂತ ಕನೆಕ್ಟ್ ಆಗ್ತಾರೆ ಬಟ್ ನಮ್ಗೆ ಮುಂದೆ ಸಪೋರ್ಟೇ ಮಾಡಲ್ಲ ಅಂತ. ಅದ್ಯಾಕಂದ್ರೆ ನೀವು ಅವ್ರಿಗೆ ಕನೆಕ್ಟ್ ಮಾಡಿ ಅಂತ ಮಾತ್ರ ಅವ್ರು ಕನೆಕ್ಟ್ ಆಗಿರ್ತಾರೆ. ನೀವು ಅವ್ರ ಜೊತೆ ಕನೆಕ್ಟ್ ಆದ್ಮೇಲೆ ಮತ್ತೇನು ಅಷ್ಟೇ ಡಿಸ್ಕನೆಕ್ಟ್. ಸೊ ಹಾಗಂತ ಎಲ್ರೂ ಕೂಡ ಆ ರೀತಿ ಇರ್ತಾರೆ ಅಂತ ಹೇಳಲ್ಲ. ಕೆಲವು ಜನ ಜೆನ್ವಿನ್ ಕೂಡ ಇದ್ದಾರೆ. ಇವನ್ ನೀವು ಲೈವ್ ಮಾಡ್ತಿದ್ರೆ ಅಲ್ಲಿ ಬಂದು ಸಪೋರ್ಟ್ ಕೂಡ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಅದಕ್ಕೆ ನಾನು ಇಲ್ಲಿ ಕೆಲವು ಅಂತ ಹೇಳಿದೆ, ಎಲ್ರು ಅಂತ ಹೇಳಿಲ್ಲ. ಸೊ ಯಾರೆಲ್ಲ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಅವರಿಗೆ ನಿಮ್ಮ ವಿಡಿಯೋಸ್ ರೆಕಮೆಂಡ್ ಆದ್ರೂನು ಅವರು ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದ್ರೆ ಅಲ್ಲಿ ನಿಮ್ಮ CTR ಪರ್ಸೆಂಟೇಜ್ ಏನಿದೆ ಕಡಿಮೆ ಆಗುತ್ತೆ. ವಿಡಿಯೋ CTR ಏನಾದ್ರು ಕಡಿಮೆ ಆದ್ರೆ ಯೂಟ್ಯೂಬ್ ಏನಿದೆ ಆ ಒಂದು ವಿಡಿಯೋನ ಮುಂದೆ ಜನಕ್ಕೆ ರೆಕಮೆಂಡ್ ಮಾಡಲ್ಲ. ಮುಂದೆ ಆ ವಿಡಿಯೋ ರೆಕಮೆಂಡ್ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ವ್ಯೂಸ್ ಕೂಡ ಡೌನ್ ಆಗುತ್ತೆ. ಅದೇ ರೀತಿ ಎಲ್ಲಾ ವಿಡಿಯೋಸ್ಗೂ ನಿಮ್ಮ ವ್ಯೂಸ್ ಏನಾದ್ರೂ ಡೌನ್ ಆಗ್ತಾ ಬಂದ್ರೆ ಅಷ್ಟೇ. ಸೊ ಅದಕ್ಕೆ ಕನೆಕ್ಟ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಚಾನಲ್ ಮೇಲೆ ವಿಡಿಯೋಸ್ ಮೇಲೆ ಫೋಕಸ್ ಮಾಡಿ ಒಳ್ಳೆ ಎಂಗೇಜಿಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಿ. ವಿಡಿಯೋಸ್ ಕೂಡ ರೆಕಮೆಂಡ್ ಆಗ್ತಾ ಇರುತ್ತೆ. ಕರೆಕ್ಟ್ ಆಡಿಯನ್ಸ್ ಗೆ ರೆಕಮೆಂಡ್ ಆದಾಗ ನೀವು ಹೇಳೋದೇ ಬೇಡ, ಅವರೇ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಓಕೆ, ಸೊ ವಿಡಿಯೋದಲ್ಲಿ ಈ 4 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು, ಯಾವ್ದನ್ನ ಇನ್ಮೇಲೆ ನೀವು ಅಪ್ಲೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಒಮ್ಮೆ ತಿಳಿಸಿ. ಹಾಗೆ ವಿಡಿಯೋ ಎಲ್ಲಾದ್ರೂ ಚೂರು ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಅಂಡ್ ಎಸ್, ನಿಮ್ಗೆ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕೆ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಈ ವಿಡಿಯೋ ಒಂದ್ಸತಿ ರೆಫರ್ ಮಾಡಿ, ಅದರಿಂದ ನಿಮ್ಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಕೀಪ್ ಗ್ರೋಯಿಂಗ್.